ಓಂ ಶಾಂತಿ. ಇಂದಿನ ಮುರುಳಿಯ ದಿನಾಂಕ 0304-2026. ಇಂದು ನಾವು ಒಂದು ಸುಂದರವಾದ ಮತ್ತು ಪ್ರೇರಣಾದಾಯಕ ಕಥೆಯಿಂದ ಈ ಆತ್ಮಿಕ ಪಯಣವನ್ನು ಆರಂಭ ಮಾಡೋಣ. ಖಂಡಿತ. ಕಥೆಗಳ ಮೂಲಕ ಜ್ಞಾನ ಬಹಳ ಬೇಗ ಬಹಳ ಆಳವಾಗಿ ಅರ್ಥ ಆಗುತ್ತೆ ಅಲ್ವಾ? ಹೌದು ಹೌದು. ನೋಡಿ, ಲೌಕಿಕ ಜಗತ್ತಿನಲ್ಲಿ ಒಬ್ಬ ಸಾಮಾನ್ಯ ಶಿಲ್ಪಿ ಇರ್ತಾನೆ. ಅವನು ಪ್ರತಿದಿನ ಒಂದು ಕಲ್ಲನ್ನು ಕೆತ್ತುತ್ತಾ ಇರ್ತಾನೆ. ದಾರಿ ಹೋಕರು, ಇತರರು ಅವನನ್ನು ನೋಡಿ ನಗ್ತಾರೆ. ಏನು ದಿನವಿಡೀ ಈ ಕಲ್ಲಿಗೆ ಪೆಟ್ಟು ಕೊಡ್ತಿದ್ಯಾ, ಇದರಿಂದ ನಿನಗೇನು ಸಿಗುತ್ತೆ ಅಂತ ಅಂಗಿಸ್ತಾರಲ್ವಾ? ಕರೆಕ್ಟ್. ಆದರೆ ಆ ಶಿಲ್ಪಿಯ ಮನಸ್ಸಿನಲ್ಲಿ ತಾನು ಕೆತ್ತುತ್ತಿರುವ ಆ ಸುಂದರ ಮೂರ್ತಿಯ ಗುರಿ ಬಹಳ ಸ್ಪಷ್ಟವಾಗಿರುತ್ತೆ. ಅವನ ಪ್ರತಿಯೊಂದು ಪೆಟ್ಟಿನಲ್ಲೂ ಆ ಗುರಿಯ ನೆನಪು ಇರುತ್ತೆ. ಓಹೋ, ಅಂದ್ರೆ ಆ ನಿರಂತರ ನೆನಪು ಮತ್ತು ಶ್ರದ್ಧೆನೇ ಕೆಲಸ ಮಾಡುತ್ತಾ? ಖಂಡಿತ. ಆತನ ಶ್ರಮದಿಂದ ಆ ಸಾಮಾನ್ಯ ಕಲ್ಲು ಕೊನೆಗೊಂದು ದಿನ ಅದ್ಭುತವಾದ, ಸರ್ವರೂ ಪೂಜಿಸುವಂತಹ ಸುಂದರ ಮೂರ್ತಿಯಾಗಿ ಬದಲಾಗುತ್ತೆ. ಆ ಮೂರ್ತಿಯೇ ಆತನಿಗೆ ಜಗತ್ತಿನಲ್ಲಿ ಶ್ರೇಷ್ಠ ಅದೃಷ್ಟವನ್ನು ತಂದುಕೊಡುತ್ತೆ. ಎಂತಹ ಅದ್ಭುತವಾದ ಕಥೆ! ಈ ಕಥೆ ನಮ್ಮೆಲ್ಲರ ಆಧ್ಯಾತ್ಮಿಕ ಪ್ರಯಾಣಕ್ಕೂ ಕನ್ನಡಿ ಹಿಡಿಯುತ್ತೆ ನೋಡಿ. ಪರಮಪಿತ ಪರಮಾತ್ಮ ಶಿವಬಾಬಾವರು ಈ ಸಂಗಮ ಯುಗದಲ್ಲಿ ನಮ್ಮನ್ನು ಅದೃಷ್ಟಶಾಲಿಗಳನ್ನಾಗಿ ಮಾಡಲು ಮೇಲಿಂದ ಕೆಳಗೆ ಬಂದಿದ್ದಾರೆ. ನಾವೆಲ್ಲರೂ ಒಂದು ಕಾಲದಲ್ಲಿ ಆ ಸಾಮಾನ್ಯ ಕಲ್ಲಿನಂತೆ ವಿಕಾರಗಳಿಂದ ತುಂಬಿದ್ದೆವು. ಆದರೆ ಬಾಬಾವರು ತಮ್ಮ ಜ್ಞಾನದ ಉಳಿ ಮತ್ತು ಸುತ್ತಿಗೆಯಿಂದ ನಮ್ಮಲ್ಲಿರುವ ಅವಗುಣಗಳನ್ನು ತೆಗೆಯುತ್ತಿದ್ದಾರೆ. ನಿಜ. ನಮ್ಮನ್ನು ಸರ್ವಗುಣ ಸಂಪನ್ನ ದೇವತೆಗಳನ್ನಾಗಿ ಕೆತ್ತುತ್ತಿದ್ದಾರಲ್ವಾ? ಹೌದು. ಆದರೆ ಆ ಶಿಲ್ಪಿಗೆ ತನ್ನ ಗುರಿಯ ನೆನಪು ಹೇಗೆ ನಿರಂತರವಾಗಿತ್ತೋ ಹಾಗೆ ನಮಗೂ ಸಹ ತಂದೆಯ ನಿರಂತರ ನೆನಪು ಅತ್ಯಗತ್ಯ. ಆ ನಿರಂತರ ನೆನಪಿನಿಂದ ಮಾತ್ರ ಕಲ್ಲಿನಂತಿರುವ ಬುದ್ಧಿ ಪಾರಸಮಣಿಯಂತೆ ಆಗಲು ಸಾಧ್ಯ. ಈ ಶಿಲ್ಪಿಯ ಕಥೆನೇ ಇಂದಿನ ನಮ್ಮ ಚರ್ಚೆಯ ಅಡಿಪಾಯ. ಇಂದಿನ ಜ್ಞಾನ ಮುರಳಿಯಲ್ಲಿ ನಾವು ಕೇವಲ ಕರ್ಮ ಮಾಡುವುದರ ಬಗ್ಗೆ ಮಾತಾಡ್ತಿಲ್ಲ, ಆ ಕರ್ಮದ ಮಧ್ಯೆಯೂ ನಮ್ಮ ಬುದ್ಧಿ ಹೇಗೆ ಕೆಲಸ ಮಾಡಬೇಕು ಅನ್ನೋದರ ಬಗ್ಗೆ ಚಿಂತನೆ ಮಾಡಲಿದ್ದೇವೆ. ಖಂಡಿತ. ವಿಶೇಷವಾಗಿ ಪ್ರಪಂಚ ನಾಶದ ಅಂಚಿನಲ್ಲಿರುವಾಗ ನಮ್ಮನ್ನು ಕಾಪಾಡುವ ಏಕೈಕ ಚಾರ್ಟ್ ಯಾವುದು ಅನ್ನೋದನ್ನು ಬಿಡಿಸಿ ನೋಡೋಣ. ಬಾಬಾ ಹೇಳ್ತಾರೆ, ಶರೀರ ನಿರ್ವಹಣಾರ್ಥ ಕರ್ಮವನ್ನೂ ಮಾಡುತ್ತಾ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುತ್ತಾ ಇರಿ, ಆಗ ಅದೃಷ್ಟವು ಶ್ರೇಷ್ಠವಾಗುವುದು. ಅಂದ್ರೆ ಕರ್ಮವನ್ನು ಬಿಡುವ ಮಾತೇ ಇಲ್ಲ. ದೈನಂದಿನ ಜೀವನದಲ್ಲಿ ಒಬ್ಬ ಚಾಲಕ ವಾಹನವನ್ನು ಚಲಾಯಿಸುವಾಗ ಏನಾಗುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು. ಚಾಲಕನ ಉದಾಹರಣೆ ಹೇಗೆ ನೋಡಿ. ಅವನ ಕೈಗಳು ಸ್ಟೀರಿಂಗ್ ಮೇಲಿರುತ್ತೆ, ಕಾಲುಗಳು ಬ್ರೇಕ್ ಮತ್ತು ಕ್ಲಚ್ ಮೇಲಿರುತ್ತೆ, ಕಣ್ಣುಗಳು ರಸ್ತೆಯ ಮೇಲಿರುತ್ತೆ. ಆದರೆ ಅವನ ಬುದ್ಧಿ ತಲುಪಬೇಕಾದ ಗುರಿಯ ಮೇಲಿರುತ್ತೆ ಅಲ್ವಾ? ಅರೆವಾ, ಇಂತಹ ಸರಳವಾದ ಹೋಲಿಕೆ. ನಾವು ನಮ್ಮ ದೈನಂದಿನ ಕೆಲಸಗಳನ್ನು ಮಾಡುತ್ತಿದ್ದರೂ ನಮ್ಮ ಬುದ್ಧಿ ನಮ್ಮ ಅಂತಿಮ ಗುರಿಯಾದ ಪರಮಧಾಮ ಮತ್ತು ನಮ್ಮ ಪ್ರೀತಿಯ ಶಿವಬಾಬಾನ ನೆನಪಿನಲ್ಲಿರಬೇಕು. ಹೌದು. ಇದನ್ನೇ ನಾವು ಕರ್ಮಯೋಗ ಅಂತ ಕರೆಯೋದು. ಮಮ್ಮ ಮತ್ತು ಬ್ರಹ್ಮಬಾಬಾ ಅವರ ಜೀವನ ಚರಿತ್ರೆಯನ್ನು ನೋಡಿದಾಗ ಇದು ನಮಗೆ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗುತ್ತೆ. ಖಂಡಿತವಾಗಿಯೂ. ಮಮ್ಮ ಅವರು ಯಜ್ಞದ ಅಷ್ಟೊಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿದ್ರು. ಕಚೇರಿಯ ಲೆಕ್ಕಪತ್ರಗಳನ್ನು ನೋಡ್ಕೊಳ್ತಿದ್ರು. ಆದ್ರೆ ಅವರು ಆ ಲೆಕ್ಕಪತ್ರಗಳಲ್ಲಿ ಕಳೆದೋಗ್ತಿರ್ಲಿಲ್ಲ. ಅವರ ಬುದ್ಧಿ ಸದಾ ತಂದೆಯ ಜೊತೆ ಜೋಡಣೆಯಾಗಿರ್ತಿತ್ತು. ನಿಜ. ಅವರು ಕೆಲಸ ಮಾಡ್ತಿದ್ರೂ ಅವರ ಮುಖದಲ್ಲಿ ಯೋಗಯುಕ್ತ ಸ್ಥಿತಿಯ ತೇಜಸ್ಸು ಇರ್ತಿತ್ತು. ಅವರ ಆತ್ಮಿಕ ಸ್ಥಿತಿಯೇ ಇತರರಿಗೆ ಶಾಂತಿಯ ಅನುಭವವನ್ನು ನೀಡ್ತಿತ್ತು. ಹೌದು. ಅದಕ್ಕೆ ಬಾಬಾ ನಿರ್ಬಂಧನರಾಗಿರಿ ಅಂತ ಹೇಳ್ತಾರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿ, ಸನ್ಯಾಸಿಗಳಂತೆ ಕಾಡಿಗೆ ಹೋದ್ರೆ ಅದು ಸುಲಭ. ಆದ್ರೆ ಬಾಬಾ ಪ್ರವೃತ್ತಿ ಮಾರ್ಗದಲ್ಲಿ, ಅಂದ್ರೆ ಕುಟುಂಬ ಮಕ್ಕಳ ಜೊತೆಗಿದ್ಕೊಂಡು ಸೇವೆ ಮಾಡಿ ಅಂತಾರೆ. ಕರೆಕ್ಟ್. ಮನೆಯಲ್ಲಿ ಮಗುವಿಗೆ ಹುಷಾರಿಲ್ಲದಿದ್ದಾಗ ಅಥವಾ ಆರ್ಥಿಕ ಸಂಕಷ್ಟ ಬಂದಾಗ ನನ್ನದೇನೂ ಇಲ್ಲ, ಎಲ್ಲವೂ ಬಾಬಾವರದ್ದು ಅಂತ ಬುದ್ಧಿಯನ್ನು ಕಳ್ಚ್ಕೊಳ್ಳೋದು ಹೇಗೆ ಸಾಧ್ಯ? ಇದು ಕೇವಲ ಒಂದು ಕಲ್ಪನೆ ಅಂದ ಅನಿಸಲ್ವಾ? ಮೇಲ್ನೋಟಕ್ಕೆ ಇದು ಅಸಾಧ್ಯ ಅಂತ ಅನಿಸಬಹುದು. ಆದರೆ ಇದರ ಹಿಂದಿನ ರಹಸ್ಯ ಅರ್ಥ ಮಾಡ್ಕೋಬೇಕು. ಬುದ್ಧಿಯನ್ನು ಕಳ್ಚಿಕೊಳ್ಳೋದು ಅಂದ್ರೆ ಜವಾಬ್ದಾರಿಯಿಂದ ಓಡಿ ಹೋಗೋದಲ್ಲ, ಅಥವಾ ಮಗುವಿಗೆ ಹುಷಾರಿಲ್ಲದಿದ್ದಾಗ ಕಲ್ಲು ಹೃದಯದವರಾಗೋದಲ್ಲ. ಬದಲಿಗೆ ಅದರ ಹಿಂದಿನ ಮಮಕಾರವನ್ನು ಬಿಡುವುದು. ನನ್ನ ಮಗು ಎಂಬ ಅತಿಯಾದ ಮೋಹವೇ ನಮಗೆ ದುಃಖ ತರುತ್ತೆ ಅಲ್ವಾ? ಓಹೋ, ಅಂದ್ರೆ ಟ್ರಸ್ಟಿ ಆಗಿರಬೇಕು ಅಂತ. ಎಕ್ಸಾಕ್ಟ್ಲಿ. ಈ ಆತ್ಮವು ಬಾಬಾ ಅವರ ಮಗು, ನಾನು ಕೇವಲ ಒಬ್ಬ ಟ್ರಸ್ಟಿಯಾಗಿ ಇದರ ಸೇವೆ ಮಾಡ್ತಿದ್ದೀನಿ ಎಂಬ ಭಾವನೆ ಇದ್ದಾಗ ನಾವು ಆ ಮಗುವಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಕೊಡಿಸ್ತೀವಿ. ಆದರೆ ಒಳಗಿನಿಂದ ಅಲದಾಳುವುದಿಲ್ಲ, ಶಾಂತರಾಗಿರ್ತೀವಿ. ಬಹಳ ಆಳವಾದ ಮಾತು.
ನಮ್ಮ ಪೂಜ್ಯ ದಾದಿ ಜಾನಕೀಜಿ ಅಥವಾ ದಾದಿ ಪ್ರಕಾಶ್ಮಣಿ ಅವರನ್ನೇ ನೋಡಿ. ಹೌದು. ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿದ್ದ ಅತಿ ದೊಡ್ಡ ಈಶ್ವರೀಯ ಪರಿವಾರವನ್ನು ಸಂಭಾಳಿಸುತ್ತಿದ್ರು, ದಿನಕ್ಕೆ ನೂರಾರು ನಿರ್ಧಾರ ತಗೊಳ್ತಿದ್ರು. ಭೌತಿಕವಾಗಿ ನೋಡಿದರೆ ಅವರು ಅತಿದೊಡ್ಡ ಪ್ರವೃತ್ತಿಯಲ್ಲಿದ್ರು. ಆದ್ರೆ ಒಳಗಿನಿಂದ ಅವರು ಟ್ರಸ್ಟಿಯಾಗಿದ್ರು. ಬಾಬಾ ಹೇಳ್ತಾರೆ, ಯಾರು ನಿರ್ಬಂಧನರಿದ್ದಾರೆಯೋ ಅವರು ಬಹಳ ಚೆನ್ನಾಗಿ ಸರ್ವಿಸ್ ಮಾಡಬಹುದು. ಖಂಡಿತ. ಕಮಲದ ಹೂವು ಕೆಸರಿನಲ್ಲಿದ್ದರೂ ಅದರ ಒಂದು ದಳಕ್ಕೂ ಕೆಸರು ಅಂಟಿರೋದಿಲ್ಲ ನೋಡಿ. ಇದೇ ನಿಜವಾದ ಪ್ರವೃತ್ತಿ ಮಾರ್ಗ. ಈ ಪ್ರವೃತ್ತಿ ಮಾರ್ಗದಲ್ಲಿ ಕಮಲದಂತೆ ಇರಬೇಕಾದ್ರೆ ನಮ್ಗೆ ವಿಶಾಲವಾದ ದೃಷ್ಟಿಕೋನ ಬೇಕು. ಬಹುಶಃ ಅದಕ್ಕಾಗಿಯೇ ಬಾಬಾ ಇಡೀ 84 ಜನ್ಮಗಳ ಕಲ್ಪವೃಕ್ಷದ ರಹಸ್ಯ ಬಿಚ್ಚಿಟ್ಟಿದ್ದಾರಲ್ವಾ? ಹೌದು. ಬಾಬಾ ಹೇಳ್ತಾರೆ, ಆತ್ಮಗಳದು ಸಹ ಒಂದು ವೃಕ್ಷವಾಗಿದೆ. ಭಾರತವಾಸಿಗಳೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ ಮತ್ತು ಶ್ರೀಕೃಷ್ಣನೇ ಸೃಷ್ಟಿಯ ಮೊಟ್ಟಮೊದಲ ರಾಜಕುಮಾರನಾಗಿದ್ದಾನೆ ಅಂತ. ಈ ಕಲ್ಪವೃಕ್ಷದ ಜ್ಞಾನ ಕೇವಲ ಒಂದು ಇತಿಹಾಸ ಅಲ್ಲ, ಇದು ನಮ್ಮ ವರ್ತಮಾನವನ್ನ ಬದಲಾಯಿಸೋ ಶಕ್ತಿ ಹೊಂದಿದೆ. ಇದನ್ನ ಒಂದು ಪುರಾತನ ಆಲದ ಮರಕ್ಕೆ ಹೋಲಿಸಿ. ಆಲದ ಮರ? ಹೀಗೆ ಯಾವುದೇ ಮರ ಹುಟ್ಟಬೇಕಾದ್ರೆ ಮೊದಲು ಬೀಜ ಇಡುತ್ತೆ ಅಲ್ವಾ? ಶಿವಬಾಬಾನೇ ಆ ಬೀಜ ರೂಪ. ಆ ಬೀಜದಿಂದ ಒಂದು ಬಲವಾದ ಕಾಂಡ ಹುಟ್ಟುತ್ತೆ. ಆ ಕಾಂಡವೇ ಆದಿ ಸನಾತನ ದೇವಿ ದೇವತಾ ಧರ್ಮ. ಅಂದ್ರೆ ಆ ಕಾಂಡದಲ್ಲಿರುವವರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುವ ಆತ್ಮಗಳು. ಕರೆಕ್ಟ್. ನಂತರ ಕಾಲ ಕಳೆದಂತೆ ಮರದಲ್ಲಿ ಬೇರೆ ಬೇರೆ ಕೊಂಬೆಗಳು ಹುಟ್ಟುತ್ತವೆ. ಇವು ಇತರ ಧರ್ಮಗಳನ್ನು ಪ್ರತಿನಿಧಿಸ್ತವೆ. ನಾವು ಆ ಮರದ ಕಾಂಡವಿದ್ದಂತೆ ಅಂತ ಅರಿತಾಗ ನಮ್ಮ ಜವಾಬ್ದಾರಿಯ ಅರಿವಾಗುತ್ತೆ. ನಿಜ. ಕೊಂಬೆಗಳ ಅಲುಗಾಡಿದಲೂ ಕಾಂಡ ಸ್ಥಿರವಾಗಿರಬೇಕು. ಪ್ರಪಂಚದಲ್ಲಿ ಯಾವುದೇ ಅಲ್ಲೋಲ ಕಲ್ಲೋಲ ನಡೆದ್ರೂ ನಾವು ಈ ಇಡೀ ಕಲ್ಪವೃಕ್ಷದ ಆಧಾರ ಸ್ತಂಭಗಳು ಅನ್ನೋ ಅರಿವು ಆಂತರಿಕ ಶಕ್ತಿ ಕೊಡುತ್ತೆ. ಹೌದು. ಕಲ್ಪದ ಅಂತ್ಯದಲ್ಲಿ ಬೀಜರೂಪ ತಂದೆ ಮತ್ತೆ ಬಂದು ಹೊಸ ವೃಕ್ಷದ ಸ್ಥಾಪನೆ ಮಾಡುವಾಗ ಶ್ರೀಕೃಷ್ಣನ ಆತ್ಮವು ಆ ಹೊಸ ಕಾಂಡದ ಮೊದಲ ಚಿಗುರಾಗಿರುತ್ತೆ. ಅರೇವಾ! ನಾವೆಲ್ಲರೂ ಬಾಬಾರವರನ್ನು ಸಂಪೂರ್ಣವಾಗಿ ಫಾಲೋ ಮಾಡಿದ್ರೆ ಆ ಹೊಸ ವೃಕ್ಷದ ಮೊದಲ ನಂಬರ್ನಲ್ಲಿ ಬರ್ಬೋದು. ಆದ್ರೆ ನಮ್ಮನ್ನು ಕೇಳುತ್ತಿರುವ ಅನೇಕ ಆತ್ಮಿಕ ಮಕ್ಕಳಿಗೆ ಒಂದು ಪ್ರಶ್ನೆ ಕಾಡ್ತಾ ಇರಬಹುದು. ಒಂದು ಕಡೆ ನಾವು ಹೊಸ ವೃಕ್ಷದ ಸ್ಥಾಪನೆ ಬಗ್ಗೆ ಮಾತಾಡ್ತಿದ್ದೀವಿ, ಆದ್ರೆ ಮತ್ತೊಂದೆಡೆ ಬಾಬಾ ಹೇಳ್ತಾರೆ, ಮೃತ್ಯು ಸನ್ಮುಖದಲ್ಲಿ ನಿಂತಿದೆ, ಮಹಲುಗಳು ಮಣ್ಣು ಪಾಲಾಗ್ಲಿವೆ ಅಂತ. ಹೌದು, ವಿನಾಶದ ಎಚ್ಚರಿಕೆ. ಪ್ರಪಂಚದಲ್ಲಿ ಬಾಂಬುಗಳ ತಯಾರಿಕೆ ಭರದಿಂದ ಸಾಗ್ತಿದೆ. ವಿಜ್ಞಾನಿಗಳು ಮೃತ್ಯುವಿನ ಸಾಮಗ್ರಿಗಳನ್ನು ಸಮುದ್ರದ ತಳದಲ್ಲಿ ಬಚ್ಚಿಡುತ್ತಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ವಿನಾಶ ಕಣ್ಣೆದುರಿದೆ ಎಂದಾಗ ಯಾರಿಗಾದ್ರೂ ಭಯ ಆಗೋದು ಸಹಜ ಅಲ್ವಾ? ಖಂಡಿತ. ಇಂತಹ ಸಮಯದಲ್ಲಿ ಕೇವಲ ನೆನಪಿನ ಚಾಟ್ ಬರೆಯುವುದರಿಂದ ನಾವು ಹೇಗೆ ಸುರಕ್ಷಿತರಾಗ್ತೀವಿ? ಬಾಂಬ್ಗಳಿಂದ ನಮ್ಮನ್ನು ಒಂದು ಚಾಟ್ ಕಾಪಾಡುತ್ತಾ? ಇದು ಅತ್ಯಂತ ಸೂಕ್ತವಾದ ಪ್ರಶ್ನೆ. ನೆನಪಿನ ಚಾರ್ಟ್ ಅನ್ನೋದು ಬಾಂಬುಗಳನ್ನು ತಡೆಯುವ ಭೌತಿಕ ಕವಚ ಅಲ್ಲ. ಇದು ನಮ್ಮ ಆಂತರಿಕ ಸ್ಥಿತಿಯನ್ನು, ನಮ್ಮ ಆತ್ಮದ ತರಂಗಾಂತರವನ್ನು ರಕ್ಷಿಸುವ ಆಧ್ಯಾತ್ಮಿಕ ಕವಚ. ಅಂದ್ರೆ ಆಧ್ಯಾತ್ಮಿಕ ರಕ್ಷಣೆ. ಲೌಕಿಕದಲ್ಲಿ ಜನರು ತಮ್ಮ ಆರ್ಥಿಕ ಲಾಭ ನಷ್ಟ ತಿಳಿಯಲು ಅಕೌಂಟ್ ಬುಕ್ ನಿರ್ವಹಿಸ್ತಾರೆ. ಯಾವಾಗ ನಾವು ನಮ್ಮ ಖರ್ಚುಗಳನ್ನು ಬರೆದಿಡಲು ಶುರು ಮಾಡ್ತೀವೋ ಆಗ ಸಹಜವಾಗಿಯೇ ಮನಸ್ಸು ಅನಗತ್ಯ ಖರ್ಚು ಮಾಡೋದನ್ನು ನಿಲ್ಲಿಸುತ್ತಲ್ವಾ? ಓಹೋ, ಹೌದು. ಅದೇ ರೀತಿ ನಮ್ಮ ಆತ್ಮದ ಮೇಲಿರುವ ಜನ್ಮಜನ್ಮಾಂತರದ ವಿಕರ್ಮಗಳ ಭಾರವನ್ನು, ಪಾಪದ ಹೊರೆಯನ್ನು ವಿನಾಶ ಮಾಡಲು ನಾವು ಆಧ್ಯಾತ್ಮಿಕ ಅಕೌಂಟ್ ಬುಕ್ ಇಡಬೇಕು. ದಿನದ 24 ಗಂಟೆಗಳಲ್ಲಿ ಎಷ್ಟು ಗಂಟೆ ನಾವು ಪ್ರಾಮಾಣಿಕವಾಗಿ ಶಿವಬಾಬಾನು ನೆನಪು ಮಾಡದೇಮೋ ಅಂತ ಬರೆಯಬೇಕು. ಬರೆಯಲು ಕುಳಿತಾಗ ನಮ್ಮ ಬುದ್ಧಿಗೆ ನಮ್ಮ ಸಮಯವೆಲ್ಲೋ ಪೋಲಾಗುತ್ತಿದೆ ಅನ್ನೋ ಎಚ್ಚರಿಕೆ ಸಿಗುತ್ತೆ. ಎಕ್ಸಾಕ್ಟ್ಲಿ. ಆ ಎಚ್ಚರಿಕೆಯೇ ನಮ್ಮ ಮುಂದಿನ ದಿನದ ಆಲೋಚನೆಗಳನ್ನು ಬದಲಾಯಿಸುತ್ತೆ. ವಿನಾಶದ ಸಮಯದಲ್ಲಿ ನಮ್ಮ ಹಳೆಯ ಪಾಪಕರ್ಮಗಳು ನಮ್ಮ ಮುಂದೆ ಬಂದು ನಿಂತಾಗ ಈ ಯೋಗದ ಬಲವೇ ನಮ್ಮನ್ನು ನಿರ್ಭಯರನ್ನಾಗಿ ಮಾಡುತ್ತೆ. ಅರೇ ವಾ! ಭಯವಿಲ್ಲದ ಸ್ಥಿತಿಯೇ ನಿಜವಾದ ಸುರಕ್ಷತೆ. ಅಂದ್ರೆ ಚಾರ್ಟ್ ಬರೆಯೋದು ಕೇವಲ ಲೆಕ್ಕಾಚಾರ ಅಲ್ಲ, ಅದು ನಮ್ಮ ಆಲೋಚನಾ ದಿಕ್ಕನ್ನೇ ಬದಲಾಯಿಸುವ ಪ್ರಕ್ರಿಯೆ. ಖಂಡಿತ. ಬಾಬಾ ಹೇಳ್ತಾರೆ, ಈ ಶರೀರದಿಂದ ಭಿನ್ನನಾಗಿದ್ದೇನೆ ಎಂದು ತಿಳಿದುಕೊಳ್ಳುವುದೇ ಜೀವಿಸಿದ್ದಂತೆಯೇ ಸಾಯುವುದು. ಜೊತೆಗೆ ಬಾಬಾ ಹೇಳ್ತಾರೆ, ಅನ್ಯರ ಮೇಲೆ ದಯೆ ತೋರಿಸಿ ಅಂಧರಿಗೆ ಊರುಗೋಲಾಗಿ. ಜೀವಿಸಿದ್ದಂತೆಯೇ ಸಾಯುವುದು ಅಂದ್ರೆ ನಿಖರವಾಗಿ ಏನು? ಕಾಯಿಲೆಯ ಸಮಯದಲ್ಲೂ ಶಿವತಂದೆಯನ್ನು ನೆನಪು ಮಾಡಬೇಕು ಅಂತ ಬಾಬಾ ಹೇಳುವುದರ ಹಿಂದಿನ ಮರ್ಮವೇನು? ನೋಡಿ, ನಾನು ಈ ಶರೀರವಲ್ಲ, ನಾನೊಂದು ಚೈತನ್ಯ ಜ್ಯೋತಿರ್ಬಿಂದು ಆತ್ಮ ಎಂಬ ಸಂಪೂರ್ಣ ಅರಿವೇ ಜೀವಿಸಿದ್ದಂತೆಯೇ ಸಾಯೋದು. ಶರೀರಕ್ಕೆ ಕಾಯಿಲೆ ಬಂದಾಗ ಸಾಮಾನ್ಯ ಮನುಷ್ಯನು ಅಯ್ಯೋ ನನಗೆ ನೋವಾಗುತ್ತಿದೆ, ನಾನು ನರಳುತ್ತಿದ್ದೇನೆ ಅಂತ ಯೋಚಿಸುತ್ತಾನೆ.
ಹೌದು, ಅದು ಸಹಜ ತಾನೆ. ಆದರೆ ಜೀವಿಸಿದ್ದಂತೆಯೇ ಸತ್ತಿರುವ ಯೋಗಿ, ಇದು ನನ್ನ ಹಳೆಯ ಕರ್ಮಗಳ ಲೆಕ್ಕಾಚಾರ ಚುಕ್ತ ಆಗ್ತಿದೆ, ಈ ಶರೀರ ಕೇವಲ ಒಂದು ಉಡುಪು, ನಾನು ಆತ್ಮ ಸಂಪೂರ್ಣ ನಿರೋಗಿಯಾಗಿದ್ದೇನೆ ಎಂಬ ಅಚಲ ಸ್ಥಿತಿಯಲ್ಲಿರುತ್ತಾನೆ. ಓ, ಆ ನೋವಿನಲ್ಲೂ ಅವನು ಶಿವಬಾಬಾನ ನೆನಪಿನಲ್ಲಿ ಮಗ್ನನಾಗಿರ್ತಾನೆ ಅಲ್ವಾ? ಇದು ಸನ್ಯಾಸಿಗಳ ಕಠಿಣ ಹಠಯೋಗ ಅಲ್ಲ, ಇದು ಅತೀ ಮಧುರವಾದ ರಾಜಯೋಗ. ನಿಜ. ಇನ್ನು ದಯೆ ತೋರಿಸುವ ವಿಚಾರಕ್ಕೆ ಬಂದ್ರೆ, ಲೌಕಿಕ ಪ್ರಪಂಚದಲ್ಲಿ ಅನ್ನದಾನ, ವಸ್ತ್ರದಾನ ಮಾಡೋದನ್ನ ದಯೆ ಅಂತಾರೆ. ಆದ್ರೆ ಅಜ್ಞಾನದ ಅಂಧಕಾರದಲ್ಲಿರುವ ಆತ್ಮಗಳಿಗೆ ಸತ್ಯಜ್ಞಾನ ತಿಳಿಸುವುದೇ ಅತಿ ದೊಡ್ಡ ದಯೆ. ಅಂದ್ರೆ ನೀನು ದೇಹವಲ್ಲ, ಶಾಶ್ವತವಾದ ಆತ್ಮ, ನಿನ್ನ ನಿಜವಾದ ತಂದೆ ಪರಮಧಾಮದ ನಿವಾಸಿ ಶಿವಬಾಬಾ ಎಂಬ ಜ್ಞಾನ ತಿಳಿಸುವುದು ಅಲ್ವಾ? ಹೌದು. ಅಂಧರಿಗೆ ಜ್ಞಾನದ ಊರುಗೋಲಾಗುವುದೇ ಈ ಜಗತ್ತಿನ ಅತಿದೊಡ್ಡ ದಯೆ ಮತ್ತು ಕಲ್ಯಾಣ. ಈ ಮಾತಿನಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಶ್ರೇಷ್ಠ ಅದೃಷ್ಟದ ಮುಖ್ಯ ಆಧಾರವು ನಾವು ಮಾಡುವ ದಾನ ಧರ್ಮಗಳ ಮೇಲಿಲ್ಲ, ಬದಲಿಗೆ ನಾವು ಮಾಡುವ ನೆನಪಿನ ಯಾತ್ರೆಯ ಮೇಲಿದೆ. ಬಾಬಾ ಹೇಳ್ತಾರೆ, ಎಷ್ಟು ನೆನಪು ಮಾಡುವರೋ ಅಷ್ಟು ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ. ಖಂಡಿತ. ಮತ್ತು ಈ ನೆನಪಿನ ಯಾತ್ರೆಯನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಧಾರಣೆಯ ಮುಖ್ಯಾಂಶಗಳು ನಮಗೆ ದಾರಿದೀಪ. ನಾವು ಸಂಪೂರ್ಣ ಬಂಧನಮುಕ್ತರಾಗಿ ತಂದೆಯ ಸೇವೆಯಲ್ಲಿ ತೊಡಗಬೇಕು. ಎಲ್ಲಿ ಮಮಕಾರವಿದೆಯೋ ಅಲ್ಲಿ ನೆನಪು ನಿಲ್ಲುವುದಿಲ್ಲ. ಹಾಗಾಗಿ ದಯಾಹೃದಯಿಗಳಾಗಿ ಅಂಧರಿಗೆ ಊರುಗೋಲಾಗಬೇಕು. ಹೌದು. ಎರಡನೆಯದಾಗಿ, ಈ ಪಂಚಭೂತಗಳ ಶರೀರದಿಂದ ಮಮತ್ವವನ್ನು ಸಂಪೂರ್ಣವಾಗಿ ತೆಗೆದು ಜೀವಿಸಿದ್ದಂತೆಯೇ ಸಾಯುವ ಆಳವಾದ ಅಭ್ಯಾಸ ಮಾಡಬೇಕು. ಕಾಯಿಲೆ ಬಂದ್ರೂ ಅದರಲ್ಲಿ ಸಿಲುಕದೆ ತಂದೆಯ ನೆನಪಿನಲ್ಲಿರಬೇಕು. ಬಹಳ ಮುಖ್ಯವಾದ ಧಾರಣೆ ಇದು. ದೈನಂದಿನ ಸಂಬಂಧಗಳಲ್ಲಿ ಈ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ಬಾಬಾ ಇಂದು ಒಂದು ಅದ್ಭುತ ವರದಾನವನ್ನು ನೀಡಿದ್ದಾರೆ. ಕಲ್ಯಾಣದ ಭಾವನೆಯ ಮೂಲಕ ಪ್ರತಿಯೊಂದು ಆತ್ಮನ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡುವಂತಹ ನಿಶ್ಚಯ ಬುದ್ಧಿಭಾವ. ಎಂತಹ ಶ್ರೇಷ್ಠ ವರದಾನ! ಆದರೆ ನಾವು ದೈನಂದಿನ ಜೀವನದಲ್ಲಿ ನೋಡ್ತೀವಿ, ಕೆಲವರು ನಮ್ಮನ್ನು ವಿನಾಕಾರಣ ಟೀಕಿಸ್ತಾರೆ, ದ್ವೇಷಿಸ್ತಾರೆ. ಅಂಥವರ ಮೇಲೂ ಕಲ್ಯಾಣದ ಭಾವನೆ ಇಟ್ಕೊಳ್ಳೋದು ಹೇಗೆ? ಕೇವಲ ಭಾವನೆಯಿಂದ ಅವರ ಕಠಿಣ ಸಂಸ್ಕಾರ ಹೇಗೆ ಬದಲಾಗುತ್ತೆ? ಇದು ಶಕ್ತಿಯುತವಾದ ಆಧ್ಯಾತ್ಮಿಕ ವಿಜ್ಞಾನ. ನಾವು ದಿನನಿತ್ಯ ಅನೇಕ ಜನರೊಂದಿಗೆ ವ್ಯವಹರಿಸ್ತೀವಿ. ಯಾರಾದರೂ ನಮ್ಮನ್ನು ನಿಂದಿಸಿದಾಗ ನಾವು ಅವರ ಮೇಲೆ ಕೋಪಗೊಂಡ್ರೆ, ನಾವು ಅವರ ನಕಾರಾತ್ಮಕ ತರಂಗಗಳನ್ನು ಸ್ವೀಕರಿಸಿ ಅದನ್ನೇ ವಾಪಸ್ ಕಳಿಸಿದಂತೆ. ಹೌದು. ಅದರಿಂದ ವೈರತ್ವ ಬೆಳೆಯುತ್ತೆ. ಕರೆಕ್ಟ್. ಆದರೆ ಇದು ಕೇವಲ ಅವರ ಹಳೆಯ ಸಂಸ್ಕಾರ, ಅಜ್ಞಾನದ ಪ್ರಭಾವ. ಇವರೂ ನನ್ನ ಆತ್ಮಿಕ ಸಹೋದರ, ಇವರ ಕಲ್ಯಾಣವಾಗಲಿ ಎಂಬ ಶುದ್ಧ ಭಾವನೆಯನ್ನು ಇಟ್ಕೊಂಡಾಗ ನಮ್ಮ ಒಳಗಿನ ಕಲ್ಯಾಣದ ಶಕ್ತಿ ಅವರ ನಕಾರಾತ್ಮಕತೆಯನ್ನು ಹೊಡೆದಾಕತ್ತೆ. ಅರೇವಾ, ಮಂಜುಗಡ್ಡೆ ಮೇಲೆ ನಿರಂತರವಾಗಿ ಬಿಸಿಲ ಕಿರಣಗಳು ಬಿದ್ದಾಗ ಅದು ಕರಗಲೇಬೇಕಾದಂತೆ ನಮ್ಮ ನಿರಂತರ ಕಲ್ಯಾಣದ ಭಾವನೆ ಎಂಥ ಕಲ್ಲು ಹೃದಯವನ್ನು ಕರಗಿಸುತ್ತೆ ಅಲ್ವಾ? ನಿಖರವಾಗಿ. ಅವರ ನಕಾರಾತ್ಮಕ ಸಂಸ್ಕಾರಗಳನ್ನು ಶಾಶ್ವತವಾಗಿ ಪರಿವರ್ತನೆ ಮಾಡುತ್ತೆ. ಈ ಕಲ್ಯಾಣದ ಭಾವನೆಯನ್ನು ನಿರಂತರವಾಗಿ ಇಟ್ಟುಕೊಳ್ಳಬೇಕಾದ್ರೆ ನಮ್ಮ ಸಂಕಲ್ಪಗಳು ಸಂಪೂರ್ಣ ಶುದ್ಧವಾಗಿರಬೇಕು. ಅದನ್ನೇ ಇಂದಿನ ಸ್ಲೋಗನ್ ನಮಗೆ ನೆನಪಿಸುತ್ತೆ. ಪವಿತ್ರತೆಯ ಶಕ್ತಿಯಿಂದ ತನ್ನ ಸಂಕಲ್ಪಗಳನ್ನು ಶುದ್ಧ, ಜ್ಞಾನಸ್ವರೂಪರನ್ನಾಗಿ ಮಾಡಿ ಬಲಹೀನತೆಗಳನ್ನು ಸಮಾಪ್ತಿ ಮಾಡಿರಿ. ಪವಿತ್ರತೆಯು ನಮ್ಮ ಮಾತುಗಳಲ್ಲೂ ಪ್ರತಿಫಲಿಸಬೇಕು. ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಬಹಳ ಸುಂದರವಾಗಿ ತಿಳಿಸ್ತಾರೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಬೇಕು. ಖಂಡಿತ. ನಮ್ಮ ಮಾತಿನಲ್ಲಿ ಸದಾ ಸತ್ಯತೆ ಮತ್ತು ಮಧುರತೆ ಇದ್ರೆ ಅದು ಕೇಳುವವರ ಕಿವಿಗೆ ಮುತ್ತುಗಳು ಸುರಿದಂತೆ ಇರುತ್ತೆ. ಅಂಥವರ ಮಾತುಗಳನ್ನು ಕೇಳಿ ಇತರರಿಗೂ ಪ್ರೇರಣೆ ಸಿಗುತ್ತೆ. ಹೌದು. ಮಧುರ ಮಾತಿನ ದಿವ್ಯ ಪ್ರಕಂಪನವು ಎಲ್ಲರನ್ನೂ ತಾನಾಗಿಯೇ ತನ್ನತ್ತ ಸೆಳೆಯುತ್ತೆ. ನಿಜವಾದ ಮಾತು. ಆತ್ಮಿಕ ಮಕ್ಕಳೇ, ಈಗ ಈ ಎಲ್ಲಾ ಶ್ರೇಷ್ಠ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ಥಿರಗೊಳಿಸಲು ಕೆಲವು ನಿಮಿಷಗಳ ಕಾಲ ಯೋಗದ ಕಾಮೆಂಟೇರಿಯ ಮೂಲಕ ಆ ಪರಮಧಾಮದ ದಿವ್ಯ ಅನುಭವವನ್ನು ಮಾಡೋಣ. ಖಂಡಿತ. ಎಲ್ಲರೂ ತಮ್ಮ ಸಂಪೂರ್ಣ ಗಮನವನ್ನು ಆ ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ನಾನು ಈ ಪಂಚಭೂತಗಳ ಶರೀರವಲ್ಲ, ನಾನೊಂದು ಹೊಳೆಯುವ ಚೈತನ್ಯ ಜ್ಯೋತಿರ್ಬಿಂದು ಆತ್ಮ. ಈ ಭೌತಿಕ ಪ್ರಪಂಚದ ಎಲ್ಲಾ ಶಬ್ದಗಳಿಂದ, ಕರ್ಮಬಂಧನಗಳಿಂದ ನಾನು ಸಂಪೂರ್ಣವಾಗಿ ಮುಕ್ತನಾಗುತ್ತಿದ್ದೇನೆ. ನನ್ನ ಆಲೋಚನೆಗಳು ಹಗುರವಾಗುತ್ತಿವೆ. ಈಗ ನಾನು ಆತ್ಮ ಈ ಶರೀರವನ್ನು ಬಿಟ್ಟು ನಕ್ಷತ್ರ ಲೋಕವನ್ನು ದಾಟಿ ಮೇಲೇರುತ್ತಿದ್ದೇನೆ. ಅಲ್ಲಿ ಶಾಂತಿಯ ಸಾಗರ ಪರಮಧಾಮದ ಆ ದಿವ್ಯವಾದ ಕೆಂಪು ಬಂಗಾರದ ಬೆಳಕಿನ ಪ್ರಪಂಚವನ್ನು ತಲುಪಿದ್ದೇನೆ. ನನ್ನ ಎದುರಿಗೆ ನನ್ನ ಪ್ರೀತಿಯ ತಂದೆ ಶಿವಬಾಬಾ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಪ್ರಕಾಶಿಸುತ್ತಿದ್ದಾರೆ.
ಬಾಬಾವರಿಂದ ಪವಿತ್ರತೆಯ ಪ್ರೀತಿಯ ದಿವ್ಯ ಕಿರಣಗಳು ನನ್ನ ಆತ್ಮದ ಮೇಲೆ ನಿರಂತರವಾಗಿ ಬೀಳುತ್ತಿವೆ. ಹೌದು, ಆ ದಿವ್ಯ ಕಿರಣಗಳ ಸ್ಪರ್ಶದಿಂದ ನನ್ನ ಜನ್ಮಾಂತರದ ಎಲ್ಲಾ ವಿಕರ್ಮಗಳು ಪಾಪಗಳು ಭಸ್ಮವಾಗುತ್ತಿದ್ದವೆ. ನಾನು ಸಂಪೂರ್ಣ ಸತೋಪ್ರಧಾನ್ ಪವಿತ್ರ ಆತ್ಮನಾಗುತ್ತಿದ್ದೇನೆ. ನನ್ನಲ್ಲಿ ಕಲ್ಯಾಣದ ಭಾವನೆ, ದಯೆ ಮತ್ತು ಮಧುರತೆ ತುಂಬಿಕೊಳ್ಳುತ್ತಿದೆ. ಈ ಅದ್ಭುತವಾದ ಶಾಂತಿಯ ಅನುಭವವನ್ನು ನನ್ನೊಳಗೆ ತುಂಬಿಕೊಂಡು ಮತ್ತೆ ಈ ಸಾಕಾರ ಜಗತ್ತಿಗೆ ನನ್ನ ಭ್ರುಕುಟಿಯ ಸಿಂಹಾಸನದ ಮೇಲೆ ಬಂದು ಕುಳಿತುಕೊಳ್ಳುತ್ತೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ. ಓಂ ಶಾಂತಿ. ಎಂತಹ ದಿವ್ಯವಾದ ಮತ್ತು ಆಳದ ಅನುಭವ! ಹೌದು, ಆತ್ಮಿಕ ಮಕ್ಕಳೇ, ಇಂದಿನ ಮುರುಳಿಯ ಈ ಪಯಣದಲ್ಲಿ ನಾವು ಅನೇಕ ಮೌಲ್ಯಯುತ ರಹಸ್ಯಗಳನ್ನು ಅರಿತುಕೊಂಡೆವು. ನಮ್ಮ ಶ್ರೇಷ್ಠ ಅದೃಷ್ಟದ ಸಂಪೂರ್ಣ ಆಧಾರ ನಮ್ಮ ನಿರಂತರ ನೆನಪಿನ ಯಾತ್ರೆಯ ಮೇಲಿದೆ ಎಂಬುದನ್ನು ಅರಿತೆವು. ಕೇವಲ ಕರ್ಮವಲ್ಲ, ಕರ್ಮಯೋಗಿಗಳಾಗಿ ನಾವು ಸೇವೆಯಲ್ಲಿ ತೊಡಗಬೇಕು. ಕಲ್ಪವೃಕ್ಷಲ ಕಾಂಡವಾಗಿರುವ ನಾವು ನಮ್ಮ 84 ಜನ್ಮಗಳ ಜವಾಬ್ದಾರಿಯನ್ನು ಅರಿತು ಮಮ್ಮ ಬಾಬಾರವರನ್ನು ಸಂಪೂರ್ಣವಾಗಿ ಫಾಲೋ ಮಾಡಬೇಕು. ಖಂಡಿತ. ವಿನಾಶದ ಮುನ್ನ ನಮ್ಮ ವಿಕರ್ಮಗಳನ್ನು ಭಸ್ಮ ಮಾಡಲು ಪ್ರಾಮಾಣಿಕವಾಗಿ ನೆನಪಿನ ಚಾರ್ಟ್ ನಿರ್ವಹಿಸಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಾರೇ ಟೀಕಿಸಿದರೂ ಅವರ ಪ್ರತಿ ಕಲ್ಯಾಣದ ಭಾವನೆ ಇಟ್ಟುಕೊಂಡು ಮಧುರತೆ ಮತ್ತು ನಮ್ರತೆಯಿಂದ ಇರಬೇಕು. ನಾವು ಇಂದಿನ ಸಂಭಾಷಣೆಯನ್ನ ಮುಗಿಸುವ ಮುನ್ನ ಒಂದು ಆಳವಾದ ಪ್ರಶ್ನೆಯನ್ನು ನಿಮ್ಮ ಚಿಂತನೆಗೆ ಬಿಡುತ್ತಿದ್ದೇವೆ. ಇಂದು ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೆ ಅವರ ಬಗ್ಗೆ ಕಲ್ಯಾಣದ ಭಾವನೆ ಇಟ್ಟುಕೊಳ್ಳಿ ಎಂದು ಬಾಬಾ ಹೇಳಿದ್ದಾರೆ. ಹೌದು. ಆದರೆ ಆ ಟೀಕೆಯನ್ನು ನಿಮ್ಮ ಅಹಂಕಾರದ ಮೇಲಾದ ದಾಳಿ ಎಂದು ನೋಡದೆ, ನಾವು ಆರಂಭದಲ್ಲಿ ಮಾತನಾಡಿದ ಆ ಶಿಲ್ಪಿಯ ಉಳಿಯ ಪೆಟ್ಟು ಎಂದು ನೋಡಲು ನಿಮಗೆ ಸಾಧ್ಯವೇ? ಆ ವ್ಯಕ್ತಿ ಕೇವಲ ಒಂದು ನಿಮಿತ್ತ, ಆದರೆ ಪ್ರಕೃತಿ ನಿಮ್ಮನ್ನು ಸರ್ವಗುಣ ಸಂಪನ್ನ ಮೂರ್ತಿಯನ್ನಾಗಿ ಕೆತ್ತಲು ನೀಡುತ್ತಿರುವ ಪೆಟ್ಟುಗಳಿವು ಎಂದು ಆಲೋಚಿಸಿ. ಅರೆ ವಾಹ್! ಆ ದೃಷ್ಟಿಕೋನ ಬಂದ್ರೆ ಪ್ರತಿ ಟೀಕೆಯೂ ನಮ್ಮನ್ನು ಸುಂದರವಾಗಿಸುತ್ತೆ ಅಲ್ವಾ? ಖಂಡಿತ. ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದು ದಿನವಿಡೀ ಬಾಬಾರವರ ನೆನಪಿನ ಚಾರ್ಟನ್ನು ನಿರ್ವಹಿಸೋಣ ಮತ್ತು ಪ್ರತಿಯೊಬ್ಬರೊಂದಿಗೂ ಮುತ್ತಿನಂತಹ ಮಧುರ ಮಾತುಗಳನ್ನೇ ಆಡೋಣ. ಈ ಜ್ಞಾನವನ್ನು ಎಲ್ಲರಿಗೂ ತಲುಪಿಸಲು ಖಂಡಿತವಾಗಿಯೂ ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರುಳಿಯನ್ನು ಕೇಳೋಣ. ಓಂ ಶಾಂತಿ.